ನಿರೀಕ್ಷೆ ವಾಕ್ಯ ಈ ಕಾರ್ಯಕ್ರಮನ ನೋಡಲು ನಿಮ್ಮೆಲ್ಲರನ್ನ ಸ್ವಾಗತಿಸ್ತೇನೆ. ಪ್ರಿಯರೇ, ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದ ಭಾಗವು ಧರ್ಮೋಪದೇಶ ಕಾಂಡ 15ನೇ ಅಧ್ಯಾಯ 6ನೇ ವಚನ. ನಿಮ್ಮ ದೇವರಾದ ಯೆಹೋವನು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ವೃದ್ಧಿಪಡಿಸುವನು. ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರೇ ಹೊರತು ಅವರಿಂದ ಸಾಲ ತೆಗೆದುಕೊಳ್ಳುವುದಿಲ್ಲ. ಈ ವಾಕ್ಯ ದೇವರು ಮಾಡಿದಂಥ ವಾಗ್ದಾನವಾಗಿದೆ. ಈ ವಾಗ್ದಾನದ ಮಾತಾಗಿದೆ, ಪ್ರಾಮಿಸ್ ವರ್ಡ್ ಅನ್ಕೋಬಹುದು. ಯಾಕೆಂದರೆ ದೇವ್ರು ಹೇಳ್ತಾ ಒಂದು ಮಾತುಗಳು ಅದು ಭೂಮಿ ಆಕಾಶ ಅಳಿದು ಹೋದರೂ ಅದು ನೆರವೇರದೆ ಹೋಗುವುದಿಲ್ಲ, ಖಂಡಿತ ನೆರವೇರುತ್ತೆ. ಆದ ಕಾರಣ ಅದಕ್ಕಿಂತ ಮುಂಚೆ ವಚನದಲ್ಲಿ ನೋಡಿದ್ರೆ ನಿಮ್ಮಲ್ಲಿ ಬಡವರೇ ಇರುವುದಿಲ್ಲ. ಯಾಕೆ ಬಡವರು ಇರೋದಿಲ್ಲ? ಅದಕ್ಕೆ ದೇವರ ವಾಕ್ಯದಲ್ಲಿ ನಾವು ನೋಡಿದೆ, ನೀವು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಾನು ಈಗ ನಿಮಗೆ ಬೋಧಿಸುವ ಈ ಧರ್ಮಶಾಸ್ತ್ರವನ್ನೆಲ್ಲ ಅನುಸರಿಸಿದರೆ ಯೆಹೋವನು ತಾನು ನಿಮಗೆ ಸ್ವದೇಶವಾಗಿ ಕೊಡುವ ದೇಶದಲ್ಲಿ ಏನಿರುತ್ತೆ? ಅಭಿವೃದ್ಧಿ ಇರುತ್ತೆ. ನಾವು ಕೂಡ ದೇವರ ವಾಕ್ಯದ ಪ್ರಕಾರ ಅನೇಕ ಜನರು ಈಗಿನ ಕಾಲದಲ್ಲಿ ಏನಾಗ್ತಾ ಇದೆ ಅಂದರೆ ಸಾಲ ಜಾಸ್ತಿ ಆಗ್ತಾ ಇದೆ. ಯಾಕೆಂದರೆ ಇನ್ನೊಬ್ಬರನ್ನ ನೋಡಿ ನಾವು ಆಡಂಬರ ಮಾಡ್ತೇವೆ. ನಮ್ಮ ಹತ್ರ ಏನಿಲ್ಲ ಅಂದರೂ ಕೂಡ ಅದು ಬೇಕು, ನಮಗೆ ಇಷ್ಟರಲ್ಲೇ ನಾವು ಜೀವನ ಮಾಡಬೇಕು ಅಂದರೆ ಬೇಡ ಇನ್ನೂ ಜಾಸ್ತಿ ಬೇಕು. ಈ ಆಶೆಯಿಂದ ನಾವೇನು ಮಾಡ್ತೇವೆ? ಸಾಲ ಮಾಡ್ಕೊಳ್ತೇವೆ. ಸಾಲ ಮಾಡ್ಕೊಳ್ಳೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಸಮಯ ಬಂದಾಗ ನಾವು ಬ್ಯಾಂಕಿಂದ ಲೋನ್ ತಗೊಳ್ತೇವೆ, ಮನೆ ಕಟ್ತೇವೆ, ಬೇರೆ ಬೇರೆ ರೀತಿಯಲ್ಲಿ ಮದುವೆಗೆ, ಮಕ್ಕಳ ಎಜುಕೇಷನ್ಗೆ ಉಪಯೋಗಿಸ್ಬೋದು. ಆದರೆ ಅದಕ್ಕಿಂತ ಮುಂಚೆ ನಮ್ಮ ವರಮಾನ ಎಷ್ಟಿದೆ, ನಮ್ಮ ತಿಂಗಳ ಒಂದು ವರಮಾನ ಎಷ್ಟಿದೆ, ಅದರಲ್ಲಿ ನಾನು ಅದನ್ನು ತೀರಿಸ್ಬೋದಾ? ಕೆಲವೊಮ್ಮೆ ನಾವೇನು ಮಾಡ್ತೇವೆ, ನಮ್ಮ ಒಂದು ಮನಸ್ಸಿನ ಪ್ರಕಾರ, ನಮ್ಮ ಒಂದು ಆಲೋಚನೆ ಪ್ರಕಾರ, ನಮ್ಮ ಆಶೆ ಉದ್ದೇಶ, ನಮ್ಮ ಜ್ಞಾನ, ನಮಗಿರುವಂಥ ಇದರ ಮೂಲಕ ನಾವು ನಮ್ಮ ಮನೆಗಳನ್ನ ನಡೆಸುವುದಕ್ಕೆ, ನಮ್ಮ ಜೀವನ ನಡೆಸುವುದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಆದರೆ ಅದರಲ್ಲಿ ಅನೇಕ ಜನರು ಬಹಳಷ್ಟು ಒದ್ದಾಡ್ತಾರೆ. ಅಯ್ಯಯ್ಯೋ ನನಗೆ ಆಗ್ತಾನೇ ಇಲ್ಲ, ನನ್ನ ಜೀವನನೇ ಬೇಡ, ಕೊನೆಗೆ ಆತ್ಮಹತ್ಯೆ ಕೂಡ ಮಾಡ್ಕೊಳ್ತಾರೆ. ಯಾಕೆಂದರೆ ಸಾಲ ಜಾಸ್ತಿ ಆಗಿದೆ, ತೀರ್ಸೋಕ್ಕೆ ಯೋಗ್ಯತೆ ಇಲ್ಲ. ಅದಕ್ಕೆ ಏನು ಮಾಡ್ತಾರೆ? ದೇವ್ರ ವಾಕ್ಯದಲ್ಲಿ ಹೇಳ್ತದೆ, ನೀವು ನನ್ನ ಮಾತನ್ನು ಕಿವಿಗೊಟ್ಟು ನಾನು ನಿಮಗೆ ಬೋಧಿಸುವ ಧರ್ಮಶಾಸ್ತ್ರವನ್ನು ಪ್ರಕಾರ ನೀವು ಅನುಸರಿಸಿದರೆ, ದಟ್ ಈಸ್ ಅ ಕಂಡೀಷನ್. ಒಂದು ವೇಳೆ ನಾವು ದೇವ್ರ ವಾಕ್ಯವನ್ನು ಓದುವ ಅಭ್ಯಾಸ, ಆತನ ಚಿತ್ತವನ್ನು ತಿಳಿದುಕೊಳ್ಳುವಂಥ ಅಭ್ಯಾಸ ನಮ್ಮಲ್ಲಿದ್ದರೆ ಮುಂದೆ ಏನಾಗುತ್ತೆ ಗೊತ್ತಾ? ಇಲ್ಲಿ ನಾವು ನೋಡ್ತೇವೆ, ನಿಮ್ಮಲ್ಲಿ ಬಡವರೇ ಇರುವುದಿಲ್ಲ. ದೇವ್ರ ನಾಮಕ್ಕೆ ಸ್ತೋತ್ರ. ಓಕೆ, ಎರಡನೇದಾಗಿ ನಾವು ನೋಡ್ತೇವೆ, ನಿಮಗೆ ಅಭಿವೃದ್ಧಿ ಪಡಿಸುವನು. ನಿಮ್ಮ ಹತ್ರ ಏನಿದೆಯೋ ಸ್ವಲ್ಪ ಇರ್ಬೋದು, ಆದರೆ ಅದನ್ನು ಹೆಚ್ಚಾಗಿ ಮಾಡುವಂಥದ್ದು ದೇವರು ಮಾಡುವಾತನಾಗಿದ್ದಾನೆ. ಮೂರನೇದಾಗಿ ನಾವು ನೋಡ್ತೇವೆ ಏನಂದರೆ, ನೀವು ಸಾಲ ತೆಗೆದುಕೊಳ್ಳೋದಿಲ್ಲ, ಆದರೆ ನೀವು ಸಾಲ ಕೊಡುವವರಾಗ್ತೀರಿ. ಸಾಲ ಕೊಡು, ಎಷ್ಟು ದೊಡ್ಡ ಆಶೀರ್ವಾದ! ಅದಕ್ಕೋಸ್ಕರ ನಮ್ಮ ಸ್ವಂತ ಬುದ್ಧಿ, ನಮ್ಮ ಸ್ವಂತ ಜ್ಞಾನದಿಂದ, ನನಗಿರುವಂಥ ಎಜುಕೇಷನು, ನನಗಿರುವಂಥ ಜ್ಞಾನದಿಂದ ನನ್ನ ಜೀವನ ನಡೆಸ್ತೇನೆ ಅಂತಂದರೆ ಎಲ್ಲೋ ಒಂದು ಕಡೆ ನಾವು ಅಸಮಾಧಾನ ಇರುತ್ತೆ, ನಾವು ಮಾಡಿರುವಂಥ ಕೆಲಸಗಳಲ್ಲಿ ತೃಪ್ತಿ ಇರಲ್ಲ. ಯಾವಾಗ ದೇವ್ರ ವಾಕ್ಯನ ಹಿಡಿದು ನಾವು ದೇವ್ರ ವಾಕ್ಯನ ಓದ್ತಾ ಅದರಲ್ಲಿರುವಂಥ ವಿಷಯಗಳನ್ನ ನಾವು ಧ್ಯಾನ ಮಾಡಿ ಅದರ ಹಾಗೆ ನಾವು ನಡೆಯುವಾಗ ಬಡತನ ಇರಲ್ಲ, ಸಾಲ ಇರಲ್ಲ, ಇನ್ನೊಬ್ಬರಿಗೆ ಸಾಲ ಕೊಡುವಂಥ ಒಂದು ರೀತಿಯಲ್ಲಿ ನಮ್ಮನ್ನು ದೇವರು ಅಭಿವೃದ್ಧಿ ಪಡಿಸ್ತಾನೆ. ಪ್ರಿಯರೇ, ಈ ವಾಕ್ಯವನ್ನು ನಾವು ನಿಜವಾಗಿ ನಮ್ಮ ಹೃದಯಕ್ಕೆ ತಕ್ಕೊಂಡು, ದೇವರೇ ನನ್ನನ್ನು ಅಭಿವೃದ್ಧಿ ಪಡಿಸು, ನಾನು ಸಾಲ ಕೊಡುವಂಥ ರೀತಿಯಲ್ಲಿ ನನ್ನನ್ನು ಆಶೀರ್ವಾದ ಮಾಡು, ನಿನ್ನ ಕೈಲೊಪ್ಪಿಸ್ತೇನೆ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಬನ್ನಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡು ನಮ್ಮ ಪರಲೋಕ ತಂದೆ. ಹೌದು ರಾಜ, ಕುಟುಂಬಗಳನ್ನ ಕಟ್ಟುವಾತನು, ಜೀವಿತಗಳನ್ನು ಕಟ್ಟುವಾತನು ನೀನಾಗಿದ್ದೆ. ಹೌದು ರಾಜ, ನೀನು ಆಕಾಶ ಭೂಮಿಯನ್ನೇ ಉಂಟು ಮಾಡಿದ ಸರ್ವಶಕ್ತನೇ, ನಿನ್ನ ವಾಕ್ಯಗಳ ಆಧಾರದ ಮೇಲೆ ನಾವು ಜೀವಿಸುವಂತೆ ಸಹಾಯ ಮಾಡು. ಪ್ರತಿದಿನ ನಿನ್ನ ವಾಕ್ಯ ಏನು ಹೇಳುತ್ತೆ ಅಂತ ಕೇಳಿಸಿಕೊಂಡು ಅದರ ಹಾಗೆ ನಡೆಯುವಂತೆ ನಮಗೆ ಸಹಾಯ ಮಾಡು ಸ್ವಾಮಿ. ಕಾರ್ಯಕ್ರಮ ನೋಡುವವರಿಗೆ ಅನೇಕ ಸಮಸ್ಯೆಗಳಿರ್ಬೋದು, ಸಾಲ ಇರ್ಬೋದು, ಕರ್ತನೆ ಬಡತನ ಇರ್ಬೋದು, ಕರ್ತನೆ ಇದೆಲ್ಲವೂ ಅವರಿಂದ ತೆಗೆದುಹಾಕು. ನಿನ್ನ ವಾಕ್ಯದ ಆಧಾರದ ಮೇಲೆ ಅವರನ್ನು ಆಶೀರ್ವದಿಸು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್.